ಇನ್ನು ಉಡುಪಿಯ ವಿಶ್ರಾಮ್ ಹೋಮ್ ಸ್ಟೇ ಮೇಲೆ ಪೊಲೀಸರು ರೇಡ್ ಅನ್ನು ಮಾಡಿದ್ದಾರೆ. ಮಲ್ಪೆ ಠಾಣಾ ವ್ಯಾಪ್ತಿಯ ತೊಟ್ಟಂನಲ್ಲಿರುವಂತಹ ಹೋಮ್ ಸ್ಟೇ ಇದು. ಒಟ್ಟು 23,000 ಮೌಲ್ಯದ 43.54 ಗ್ರಾಂ ಗಾಂಜಾನ ವಶಕ್ಕೆ ಪಡ್ಕೊಂಡಿದ್ದಾರೆ. 7 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾರಾಟಕ್ಕಾಗಿ ಗಾಂಜಾನ ಸಂಗ್ರಹ ಮಾಡಲಾಗಿತ್ತು ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ನಡೆದಂತಹ ದಾಳಿ ಇದು. 7 ಮಂದಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಉಡುಪಿಯಲ್ಲಿರುವಂತಹ ವಿಶ್ರಾಮ್ ಅನ್ನುವಂತಹ ಒಂದು ಹೋಮ್ ಸ್ಟೇ, ಆ ಹೋಮ್ ಸ್ಟೇನಲ್ಲಿ ಗಾಂಜಾ ಸಂಗ್ರಹ ಮಾಡಲಾಗಿದೆ, ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ಖಚಿತ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿತ್ತು. ಮಲ್ಪೆಯ ಹೂಡೆ ನಿವಾಸಿ ನಾಜಿಲ್ 31 ವರ್ಷ, ಕಾಪು ತಾಲೂಕಿನ ಮಂಚಕಲ್ನ ಬಂಗ್ಲೆ ಹೌಸ್ ನಿವಾಸಿ ಮೊಹಮ್ಮದ್ ಅಜರುದ್ದೀನ್ 42 ವರ್ಷ, ಮಲ್ಪೆಯ ತೆಂಕನಿಡಿಯೂರು ನಿವಾಸಿ ಮೊಹಮ್ಮದ್ ಅಫ್ನಾನ್ 19 ವರ್ಷ, ಹಾಗೆ ವಿಘ್ನೇಶ್ 35 ವರ್ಷ, ಬಸವರಾಜು 36 ವರ್ಷ, ಉಡುಪಿಯ ಪೆರಂಪಳ್ಳಿಯ ಯೂರೋ ಲಿವಿಂಗ್ ಅಪಾರ್ಟ್ಮೆಂಟ್ ನಿವಾಸಿ ಧನ್ವತ್ ರಿಕೀತ್ 36 ವರ್ಷ, ಒಡಿಶಾ ರಾಜ್ಯದ ಗಂಜಾಂ ಜಿಲ್ಲೆಯ ಬಿರಿಯಾ ಬಾಟಿಯಾ ನಿವಾಸಿ ಗೀತಾಂಜಲಿ ಜಿನಾ 44 ವರ್ಷ. ಇವರು 7 ಮಂದಿ ಅರೆಸ್ಟ್ ಆದವರು. ಮಾರಾಟಕ್ಕಾಗಿ ಇವರು ಗಾಂಜಾನ ಸಂಗ್ರಹ ಮಾಡಿಟ್ಕೊಂಡಿದ್ರು ಅನ್ನುವಂತಹ ಖಚಿತ ಮಾಹಿತಿ ಮಲ್ಪೆ ಪೊಲೀಸರಿಗೆ ಲಭ್ಯ ಆಗುತ್ತೆ. ಅದಾದ ನಂತರ ಅವರು ವಿಶ್ರಾಮ್ ಹೋಮ್ ಸ್ಟೇ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 23,000 ರೂಪಾಯಿ ಮೌಲ್ಯದ 43.54 ಗ್ರಾಂ ಗಾಂಜಾ ವಶಕ್ಕೆ ಪಡ್ಕೊಂಡಿದ್ದಾರೆ.